ಹ್ಯಾಟಲ್ಲಿ ಏನೋ ಇದೆ. ಆ ಹ್ಯಾಟ್ ಹಾಕೊಂಡಿದ್ದಂಗೆ ಅವ್ನ್ ಕಂಟ್ರೋಲ್ ಆಗ್ಬಿಟ್ಟ. ಆ ಹ್ಯಾಟ್ನ ತೆಗಿಲೇಬೇಕು. ಆದ್ರೆ ಅವ್ರ ಹಿಂದೆ ಹೇಗ್ ಹೋಗೋದ್ ನಾವು? ನನ್ಗೇನಾದ್ರೂ ರೆಕ್ಕೆ ಇದ್ರೆ ಹೋಗ್ಬೋದಿತ್ತು. ಯಾಕೆ ಅದಿಲ್ವಾ? ಅದು ಹಾರಾಡೋ ರೆಕ್ಕೆ. ಬೇಗ ಚುಲ್ಬುಲ್, ಅವ್ರ ದೂರ ಹೋದ್ರೆ ಕಷ್ಟ ಆಗುತ್ತೆ. ಜಲ್ದಿ ನಾನು ಹೋಗೋಕ್ಕಾಗಲ್ಲ. ನೀನ್ ತುಳಿದ್ರೇನೆ ಹೋಗೋದು. ನೀನ್ ಎಷ್ಟು ಬೇಗ ಪೆಡಲ್ ಹೊಡಿತೀಯೋ ಅಷ್ಟು ಫಾಸ್ಟ್ ಆಗಿ ಹೋಗ್ತೀವಿ ನಾವು. ಇಲ್ಲೂ ಬರ್ತೀರಾ? ತಗೊಳ್ಳಿ ಈಗ. ಚುಲ್ಬುಲ್, ನಾನೀಗ ಜಂಪ್ ಮಾಡ್ಬಿಟ್ಟು ವೀರ್ ಮೇಲಿರೋ ಕ್ಯಾಪ್ನ ತೆಗಿಬೇಕು. ಆದ್ರೆ ಇಮ್ಲಿ, ನೀನು ಕೆಳಗ್ ಬಿದ್ದೋಗ್ಬಿಡ್ತೀಯಾ. ಇಷ್ಟು ರಿಸ್ಕು. ವೀರ್ನ ಕಾಪಾಡಕ್ ನಾನು ತಗೊಳ್ಳೇಬೇಕು. ನಾನು ಇಲ್ಲಿಗೆ ಹೇಗ್ ಬಂದೆ? ನನ್ನ ಪ್ರಕಾರ ಆ ಹ್ಯಾಟ್ ನನ್ನ ಕಂಟ್ರೋಲ್ ಮಾಡ್ತಾ ಇತ್ತು. ಇಮ್ಲಿ, ಚುಲ್ಬುಲ್, ನಾನ್ ಬರ್ತಾ ಇದ್ದೀನಿ. Roboboy suit on. ನೀನ್ ಯಾರು ಅಂತ ನನಗೆ ಗೊತ್ತಿಲ್ಲ. ಆದ್ರೆ ಒಂದ್ ಮಾತು ಹೇಳ್ಕೊ, ನಾವು ನಿನ್ನ ಶತ್ರುಗಳಲ್ಲ. ನಾನ್ ನಿನ್ನ ಮೇಲೆ ಕೆತ್ತೀನಿ. ನಿಮ್ಗೆ ಏನ್ ಬೇಕು, ಚಿನ್ನನ್ ಯಾಕೆ ಕದೀತೀರಾ ಅಂತ ಹೇಳ್ಬೇಕು, ಸರಿನಾ? ವೀರ್, ಎಸ್ ಜೆಂಟು, ಇವತ್ತಿನ ನಿನ್ನ ಫಿಸಿಕಲ್ ಟ್ರೈನಿಂಗ್ ಕಂಪ್ಲೀಟ್ ಆಯ್ತು. ನೀನು ಸಣ್ಣ ಅಂತೂ ಆಗ್ಲಿಲ್ಲ, ಆದ್ರೆ ನೀನು ಫಿಸಿಕಲಿ ತುಂಬಾ ಸ್ಟ್ರಾಂಗ್ ಆದೆ. ಈಗ ನೀನು ಬಾಕ್ಸಿಂಗ್ ಮಾಡೋದಕ್ಕೆ ಸಿದ್ಧನಾಗಿದೀಯಾ.
ಎಲ್ಲರಿಗೂ ನೀರಿಳಿಯುತ್ತೆ, ಎಲ್ಲರೂ ಸುತ್ತು ಹೋಗ್ತಾರೆ. ಎಲ್ಲರಿಗೂ ನೀರಿಳಿಯುತ್ತೆ, ಎಲ್ಲರೂ ಸುತ್ತು ಹೋಗ್ತಾರೆ. ಎಲ್ಲರಿಗೂ ನೀರಿಳಿಯುತ್ತೆ, ಎಲ್ಲರೂ ಸುತ್ತು ಹೋಗ್ತಾರೆ. ನನಗೆ ಖುಷಿಯಾಗಿದೆ, ಯಾಕೆಂತಂದ್ರೆ ನನ್ನನ್ನ ಈ ಮ್ಯಾಚ್ ರೆಫರಿ ಮಾಡಿದ್ದಾರೆ. ನಮ್ಮ ಇವತ್ತಿನ ಪಂದ್ಯ ಫುರ್ಸತ್ಗಂಜ್ನ ಜಿಂಟು ಮತ್ತು ಫಾಲ್ತುಗಂಜ್ನ ಬಾಕ್ಸರ್ ಟ್ಯಾಂಗೋನ ನಡುವೆ. ಓಕೆ, ರೆಡಿ? ಜಿಂಟು, ಆಲ್ ದಿ ಬೆಸ್ಟ್. ನೋಡ್ಕೊಂಡು ಆಡೋ ಜಿಂಟು. ಓಕೆ. ಅರೆ, ನನಗೆ ಹಗಲಲ್ಲೂ ನಕ್ಷತ್ರ ಕಾಣಿಸ್ತಿವೆ ಅಲ್ಲ. ಜಿಂಟು, ಫೈಟ್ ಶುರು ಆಗೋವರೆಗೂ ಕಾಯಿ. ಸಾರಿ. ಜಿಂಟು, ಟ್ಯಾಂಗೋ, ನಾನು ಹೇಳಿದಾಗ ಆಟ ಪ್ರಾರಂಭ ಮಾಡಬೇಕು. ಸ್ಟಾರ್ಟ್ ಫೈಟ್. ಎಂಟು, 7, 6, 5. ಜಿಂಟು, ಕೌಂಟಿಂಗ್ ನೀನಲ್ಲ, ರೆಫ್ರಿ ಮಾಡ್ಬೇಕು. ಒಂದು ಬಾಕ್ಸರ್ ಕೆಳಗ್ ಬಿದ್ದಾಗ. ನನಗೆ ಮತ್ತೆ ನಕ್ಷತ್ರ ಕಾಣಿಸ್ತಾ ಇವೆ. ಓಹೋ, ಈ ರೋಬೋಟ್ಸು ನಮ್ಮನ್ನ ಮುಂದೆ ಹೋಗೋಕೆ ಬಿಡ್ತಾ ಇಲ್ಲ. ಇವಾಗ ಏನ್ ಮಾಡ್ಲಿ ನಾನು? ಸ್ಪೇಸ್ ಶಿಪ್ನ ರಿಪೇರಿ ಮಾಡೋದಕ್ಕೆ ಎಲ್ಲಾದ್ರೂ ನಿಲ್ಲಿಸ್ಲೇಬೇಕು. ತಾತ, ಇವಾಗ ಏನ್ ಮಾಡೋದು? ರಾತ್ರಿ ಬೇರೆ ಆಗಿದೆ. ಅದ್ರ ಮೇಲೆ ಈ ರೋಬೋಟ್ಸ್ ಬೇರೆ ನಮ್ಮಿಂದ ಬಂದಿದೆ. ಆದ್ರೆ ವೀರು ಇವಾಗ ಏನ್ ಮಾಡ್ತಿರ್ತಾನೋ ಪಾಪ. ತಾತ, ನೀವು ಹೆದರಬೇಡಿ, ನಾನು ಸುರಕ್ಷಿತವಾಗಿದ್ದೀನಿ. ನಾನು ಇಲ್ಲಿಂದ ತಪ್ಪಿಸ್ಕೊಳ್ಳಕ್ಕೆ ಬೆಳಗ್ಗೆ ಆದ ತಕ್ಷಣ ಟ್ರೈ ಮಾಡಕ್ ಶುರು ಮಾಡ್ತೀನಿ. ಓಕೆ ವೀರ್, ಈ ರಾತ್ರಿ ಆಗೋ ಅಷ್ಟರಲ್ಲಿ ನಾನು ನಿನ್ ಎಲ್ಲಾ ಸೂಟ್ಗಳು ಸರ್ವಿಸ್ ಮಾಡಿಟ್ಟಿರ್ತೀನಿ. ಮತ್ತದಕ್ಕಿಂತ ಮುಂಚೆ ನನ್ನ ಎಲ್ಲ ರೋಬೋಟ್ ವೀರ್ನ ಕತೆ ಮುಗಿಸ್ಬಿಡುತ್ತವೆ. ವೀರ್, ನೀನ್ ಎಲ್ಲಿದ್ಯಾ? ನಾನು ಒಂದು ದೊಡ್ಡ ಬೆಟ್ಟದ ಕೆಳಗಡೆ ಇರೋ ಒಂದು ಚಿಕ್ಕ ಗುಹೆ ಒಳಗಡೆ ಬಚ್ಚಿಟ್ಕೊಂಡಿದ್ದೀನಿ. ನೀವು ಯೋಚನೆ ಮಾಡ್ಬೇಡಿ, ನಾಳೆ ಬೆಳಗ್ಗೆ ಆಗ್ತಿದ್ದಂಗೆ ನಾನು ಇಲ್ಲಿಂದ ತಪ್ಪಿಸ್ಕೊಂಡು ನಿಮ್ಮ ಹತ್ರ ಬರ್ತೀನಿ, ಸರಿನಾ? ಐ ಆಮ್ ಮ್ಯಾಡ್, ವೆರಿ ಮ್ಯಾಡ್. ಟಿಂಬಕ್ಟು, ನೀನಲ್ಲಿ ವೀರ್ನ ಹುಡುಕ್ತಾ ಇದೆಯೋ ಅಥವಾ ಪ್ರಕೃತಿ ಸೌಂದರ್ಯನ ಸವಿತಾ ಇದೆಯೋ? ಹೋಗ್ ಹುಡ್ಕೋ. ಅವನಲ್ಲಿ ಬೆಟ್ಟದ ಕೆಳಗಡೆ ಒಂದು ಗುಹೆಯಲ್ಲಿ ಕುತ್ಕೊಂಡಿದ್ದಾನೆ. ಎಲ್ಲ ರೋಬೋಟ್ನು ಕರ್ಕೊಂಡು ಹೋಗಿ ಅಟ್ಯಾಕ್ ಮಾಡು. ಹೋಗೋ.